ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರೀಮೆರ್ಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ರಿಮೋಟ್ನ ಕೀಪ್ಯಾಡ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಇದರಲ್ಲಿ ಒಂದು ಹಳೆ ರಿಮೋಟ್ ಇದು. ಈ ಥರದ್ದು ರಿಮೋಟ್ ಅವೈಲೇಬಲ್ ಇಲ್ಲ. ಹಾಗಾಗಿ ಅವರು ರೆಡ್ ಬಟನ್ ಟಿ ವಿ ಆನ್ ಆದರೆ ಸಾಕಣಪ್ಪ, ಏನಾದರೂ ಮಾಡಿ ರೆಡಿ ಮಾಡಿ ಅಂತ ತಂದಿದ್ದಾರೆ. ಸೊ ನೋಡಿ, ಇದು ರೆಡ್ ಬಟನ್ ಪ್ರೆಸ್ ಆದರೆ ಮಾತ್ರ ಟಿ ವಿ ಆನ್ ಆಗೋದು, ಇಲ್ಲಾಂದರೆ ಆನ್ ಆಗೋಲ್ಲ ಅಂತ ಅವರು ಹೊಸ ರಿಮೋಟ್ ತೊಗೊಳ್ಳಿ ಅಂತ ಹೇಳಿದ್ರೆ ಸಿಗಲಿಲ್ವಂತೆ ಇದು. ಸೊ ಹಾಗಾಗಿ ಇದರಲ್ಲಿ ಕೀಪ್ಯಾಡಲ್ಲಿ ನನಗೆ ರೆಡ್ ಬಟನ್ ಒಂದಾದರೂ ಸಾಕನಪ್ಪ ಅಂತ ಹೇಳಿದ್ರು. ಇದನ್ನು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದರಲ್ಲಿ ಕೀಪ್ಯಾಡ್ ಬರುತ್ತೆ. ಕೀಪ್ಯಾಡ್ಗೆ ಕಾರ್ಬನ್ ಅಂಟಿಸಿರ್ತಾರೆ. ಅಂದರೆ ಮೊದಲೇ ಕಂಪ್ನಿನಾನೇ ಅದು ಪ್ರಿಂಟ್ ಆಗಿರುತ್ತೆ. ಬಟ್ ಅದು ಅಮ್ಕಿ ಏನಾಗುತ್ತೆ, ಎಲ್ಲ ಸೌದೋಗಿರುತ್ತೆ. ಅಂಥ ಟೈಮಲ್ಲಿ ಅದು ವರ್ಕ್ ಆಗೋಲ್ಲ, ಎಷ್ಟೇ ಪ್ರೆಸ್ ಮಾಡಿದ್ರು. ನೋಡಿ, ಅಲ್ಲಿ ಎಲ್ಲ ಸೌದೋಗಿದೆ ಅದು. ಹಾಗಾಗಿ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸ್ಟಿಕ್ಕರ್ದು ಒಂದು ಕಾರ್ಡ್ ಸಿಗುತ್ತೆ. ಕಾರ್ಬನ್ ಸ್ಟಿಕ್ಕರ್ ಕಾರ್ಡ್ ಇದು ಬೇರೆ ಬೇರೆ ಸೈಜಲ್ಲಿ ಬರುತ್ತೆ. ನೋಡಿ, ಒಂದೊಂದು ತೊಗೊಂಡಿದ್ದೀನಿ, ಒಂದು ಸಣ್ಣದು. ಅಂದರೆ ಆ ಕೀಪ್ಯಾಡಲ್ಲಿ ಅದು ಬಟನ್ ಏನು ಸೈಜ್ ಇದೆ ಆ ಸೈಜ್ದು ಸ್ಟಿಕ್ಕರ್ನ ತೆಗೆದು ನಾವು ಅಲ್ಲಿ ಅಂಟಿಸ್ಬೇಕಾಗುತ್ತೆ. ನೋಡಿ, ನಾನು ಚಾಕುನ ತುದಿಲಿ ಇದನ್ನು ಅಂಟಿಸ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ಈಗ ನಾನು ಅಲ್ಲಿಗೆ ಅಂಟಿಸ್ತಾ ಇದ್ದೀನಿ. ನೋಡಿ, ಈ ಥರ ಮೆಲ್ಗೆ ಅದಕ್ಕೆ ಗಮ್ ಇರುತ್ತೆ, ಅದು ಸ್ಟಿಕ್ ಆಗುತ್ತೆ ಅಂಟಿಸಿದ ತಕ್ಷಣ. ನೋಡಿ, ಈ ಥರ ಸ್ಟಿಕ್ ಮಾಡಿದ್ರೆ ಸಾಕು. ಒಂದು ಸಾರಿ ಸಿಂಪಲಾಗಿ ಪ್ರೆಸ್ ಮಾಡಿದ್ರೆ ಅದು ಅಲ್ಲಿ ಹೋಗಿ ಕಚ್ಕೊಳ್ಳುತ್ತೆ. ಆನಂತರ ಅದು ಈಸಿಯಾಗಿ ವರ್ಕ್ ಆಗುತ್ತೆ. ನೋಡಿ, ಇಲ್ಲಿ ಬೇರೆ ಬೇರೆ ಬಟನ್ಗೆ ಬೇರೆ ಬೇರೆ ಸೈಜ್ನ ಒಂದು ಸ್ಟಿಕ್ಕರ್ಗಳು ಬರುತ್ತೆ. ಈ ರೀತಿ ಎಳೆದ್ಬಿಟ್ಟು ಅಲ್ಲಿಗೆ ಅಂಟಿಸಿದ್ರೆ ಸಾಕು, ಅವೆಲ್ಲ ವರ್ಕ್ ಆಗುತ್ತೆ. ಬೇರೆ ಬೇರೆ ಸೈಜ್ಗೆ ಬೇರೆ ಬೇರೆ ಮತ್ತು ಸೈಜ್ನ ಒಂದು ಸ್ಟಿಕ್ಕರ್ಗಳು ಬರುತ್ತೆ. ಹಣೆ ಬಟನ್ ಥರ ಇರುತ್ತೆ ನೋಡೋಕ್ಕೆ. ಅದನ್ನು ಈಸಿಯಾಗಿ ನಾವು ಅದಕ್ಕೆ ಅಂಟಿಸ್ಕೊಂಡ್ರೆ ಯಾವ ಕೀಪ್ಯಾಡ್ ವರ್ಕ್ ಆಗ್ತಾಯಿಲ್ಲ ಅದನ್ನು ನಾವು ಮತ್ತೆ ರನ್ ಮಾಡ್ಬೋದು. ಸೊ ಭಾಳ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ಇದು ಎಲೆಕ್ಟ್ರಾನಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಈ ಕಾರ್ಡು. ಸೊ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ನೋಡಿ, ಇದು ರೆಡಿ ಆಯಿತಾ ಅಂತ ಚೆಕ್ ಮಾಡ್ತಾ ಇದ್ದೇನೆ. ಇದು ಮೊಬೈಲ್ನ ಕ್ಯಾಮ್ರಾದಲ್ಲೇ ಗೊತ್ತಾಗುತ್ತೆ. ನೋಡಿ, ಇಲ್ಲ ರೆಡ್ ಬಟನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಕಾಣ್ತಾ ಇದೆಯಾ? ನೋಡಿ, ಅಲ್ಲಿ ಸೆನ್ಸಾರ್ LED ಬ್ಲಿಂಕ್ ಆಗ್ತಾಯಿದೆ. ಗೊತ್ತಾಯ್ತಾ? ಇಷ್ಟು ಈಸಿಯಾಗಿ ಇದನ್ನು ನಾವು ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಮತ್ತೊಮ್ಮೆ ಲೈಕ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.